ಕರ್ನಾಟ ಬಲಂ ಅಜೇಯಂ ಅಂತ ನಮ್ಮ ಸಿನಿಮಾ ಪ್ರಾರಂಭ ಆಗಿ ಇನ್ನೇನು ಒಂದು ತಿಂಗಳು ಕಳೀತಾ ಬರ್ತಾ ಇದೆ. ಕಳೆದ ತಿಂಗಳು 5ನೇ ತಾರೀಕು ನಾವು ಮುಹೂರ್ತ ಮಾಡಿ ಅವತ್ತಿಂದ ಇವತ್ತು ತನಕ ನಿರಂತರವಾಗಿ ಸಿನಿಮಾ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇನ್ನು 2 ದಿವಸ ಆದಮೇಲೆ ನಾವು ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಅಲ್ಲೊಂದು 2 ದಿವಸ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಮೊದಲ ಹಂತದ ಚಿತ್ರೀಕರಣ ಇಲ್ಲಿಗೆ ಮುಗಿದಿರ್ತದೆ. ನಂತರ ಹಳೆ ಮೈಸೂರು ಭಾಗದಲ್ಲಿ 1 ತಿಂಗಳು ಚಿತ್ರೀಕರಣ ಮಾಡ್ತೀವಿ. ಮತ್ತೆ ಈ ಕಡೆ ಬರ್ತೀವಿ. ಅಂದರೆ ನಮ್ಮ ಬರೋ ಇಲ್ಲ ನೀವು ಕೂತ್ಕೊಳ್ಳಿ. ನಮ್ಮ ಚಿತ್ರದ ಕಥೆನೇ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಟ್ರಾವೆಲ್ ಮಾಡ್ತದೆ. ಬಾದಾಮಿಯಿಂದ ಶುರುವಾಗಿ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ, ಪುನಃ ಇಲ್ಲಿಗೆ ಬರುತ್ತೆ. ಒಟ್ಟಾರೆ ಪೂರ್ತಿ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ, ಅಪ್ಪಟ ಕನ್ನಡ ಚಿತ್ರ. ಕನ್ನಡ ಮಣ್ಣಿನ ಸೊಗಡನ್ನು, ಕನ್ನಡತನವನ್ನು ಮತ್ತು ನಮ್ಮ ಇವತ್ತಿನ ಯುವಕರಿಗೆ ನಮ್ಮ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಒಂದು ಚಿತ್ರ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವರ ನೆನಪು ಈಗಾಗಲೇ ಸುಮಾರು 1,500 ವರ್ಷಗಳ ಹಿಂದಿನ ವಿಚಾರವನ್ನು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯ ವಿಷಯವಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಚಿತ್ರಕಥೆಯಲ್ಲಿ ಬಹಳಷ್ಟು ಅಂಶಗಳನ್ನು, ಐತಿಹಾಸಿಕ ಅಂಶಗಳನ್ನು ಇವತ್ತಿನ ಯುವಕರಿಗೆ ಹೇಳುವ ಮುಖಾಂತರ, ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒತ್ತು ಕೊಟ್ಟು ಚಿತ್ರವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯ ನಿರ್ದೇಶಕರು ನಾಗಣ್ಣವರ ಸಾರಥ್ಯದಲ್ಲಿ ನಮ್ಮ ಚಂದ್ರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಭಾಳ ಹಿರಿಯರನ್ನ, ಅವರ ಅನುಭವವನ್ನು ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ರಮೇಶ್ ಅವರೊಂದು ಟೀಮು ಭಾಳ ಒಂದು 6 ತಿಂಗಳಿಂದ ನಾವು ಈ ಒಂದು ಕಥೆನ ಮಾಡೋದ್ರಲ್ಲಿ ಭಾಳ ಶ್ರಮವಹಿಸಿ ಒಂದು ಜನಗಳಿಗೆ ಒಂದು ಉತ್ತಮವಾದ ಚಿತ್ರ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮಗೆ ಗೊತ್ತಿದೆ, ಲಯಾ ಮೇಡಮ್ ಅವರು ಈ ಹೀರೋನ ತಾಯಿಯ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹೀರೋಯಿನ್ ಆಗಿ ಮಣಿಕಾ ವಿಶ್ವಕರ್ಮ ಮಾಡ್ತಾ ಇದ್ದಾರೆ. ನನ್ನ ಮಗ ಮೊದಲನೇ ಸಾರಿ ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಪದಾರ್ಪಣೆ ಮಾಡಿದ್ದಾನೆ. ಇವನಿಗೆ ಮತ್ತು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಇರಲಿ ಅಂತೇಳಿ ಹೇಳ್ತಾ, ಬಹಳಷ್ಟು ಜನ ಇದು ಒಂದು ಅಪ್ಪಟ ಕನ್ನಡ ಚಿತ್ರ, ಇದು ಒಂದೇ ಕನ್ನಡ ಭಾಷೆಯಲ್ಲಿ ಮಾತ್ರ ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಗೀತವನ್ನು ನಮ್ಮ ಹರಿಕೃಷ್ಣ ಅವರು ಕೊಟ್ಟಿದ್ದಾರೆ. ಈಗಾಗಲೇ 3 ಸಾಂಗ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಉತ್ತಮ ತಂಡವನ್ನು ಕಟ್ಟಿಕೊಂಡು ಬಹಳಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ರಾಜಕೀಯದ ಅನುಭವದ ಮೇಲೆ ನಾನು ಈ ಒಂದು ಹೆಚ್ಚು ಕತೆಗೆ ಒತ್ತು ಕೊಟ್ಟು ಕಥೆಯನ್ನು ಮಾಡಿದ್ದೀನಿ. ಅಂದರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಂಗಳೂರಂಥ ಮಹಾನಗರಕ್ಕೆ ಉತ್ತರ ಕರ್ನಾಟಕದ ಮಂದಿ ಭಾಳಷ್ಟು ಜನ ಗುಳೆ ಬರ್ತಾರೆ. ಯಾಕೆ ಈ ಒಂದು ನಮ್ಮ ಜನ ಇಲ್ಲಿ ಗುಳೆ ಬರ್ತಾರೆ, ಯಾಕೆ ಪಟ್ಟಣಕ್ಕೆ ಇವತ್ತು ವಲಸೆ ಬರ್ತಾ ಇದ್ದಾರೆ, ಎಲ್ಲಿ ಲೋಪ ಆಗ್ತಾ ಇದೆ ಅಂತನ್ನ ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾವು ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪುಲಕೇಶಿ ಅಂತ ನಾಡಿನಲ್ಲಿ ಜನ ಯಾಕೆ ಗುಳೆ ಹೋಗ್ತಾ ಇದ್ದಾರೆ, ಅವನ ಕಾಲದಲ್ಲಿ ಇಡೀ ದೇಶದಿಂದ ಜನರು ಇಲ್ಲಿ ಆಶ್ರಯ ಕೇಳ್ಕೊಂಡು ಬರ್ತಾ ಇದ್ದಂಥ ನಾವು ಇತಿಹಾಸವನ್ನು ಓದ್ಕೊಂಡಿದ್ದೀವಿ. ಇವತ್ತು ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಗ್ರ ನೀರಾವರಿ ಆಗಬೇಕು ಅಂತೇಳಿ ನಾಯಕನ್ನ ಇಟ್ಕೊಂಡು ಅದೊಂದು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದ
ಸಮಗ್ರ ಚಿತ್ರಣವನ್ನು ಇವತ್ತು ಪಟ್ಟಣಗಳು ಬೆಳೆಸ್ತಾ ನಾವು ಗ್ರಾಮೀಣದಲ್ಲಿ ಇವತ್ತು ಗ್ರಾಮೀಣ ಜನಜೀವನದ ಬದುಕು ದುಸ್ತರವಾಗ್ತಾ ಇದೆ. ಎಲ್ಲೋ ನಮ್ಮ ಹಿರಿಯರನ್ನ ಬಿಟ್ಬಿಟ್ಟು ಯುವಕರು ಇವತ್ತು ಪಟ್ಟಣದ ಕಡೆ ಓಡ್ತಾ ಇದ್ದಾರೆ. ಇದನ್ನೆಲ್ಲ ಇಟ್ಕೊಂಡು ಒಂದು ಚಿತ್ರದ ಮುಖಾಂತರ ಹೇಳ್ತಕ್ಕಂಥ ಪ್ರಯತ್ನ. ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ಬಲ ಅಜೇಯಂ ಅನ್ನೋದು ಚಾಲುಕ್ಯರ ಪುಲಕೇಶಿ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೇ ಇರಲಿಲ್ಲ ಯಾವಾಗಲೂ ಕೂಡ. ಹಾಗಾಗಿ ಅದರ ಜೊತೆಗೆ ಈ ಕನ್ನಡಿಗರ ಒಂದು ಸಾಹಸ ಇವತ್ತು ಏನಾಗ್ತಾ ಇದೆ, ನಮಗೆ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ತೆಲುಗಲ್ಲಿ ಸಿನಿಮಾಗಳು ನೋಡ್ತಾ ಇರ್ತೀವಿ, ಬಹಳ ಐತಿಹಾಸಿಕ ಸಿನಿಮಾಗಳನ್ನು ಮಾಡ್ತಾರೆ, ಅವಕ್ಕೆಲ್ಲ ಕಾಲ್ಪನಿಕ ಕಥೆಗಳವು. ಆದರೆ ಕರ್ನಾಟಕದಲ್ಲಿ ನಡೆದಂಥ ನಿಜವಾದಂಥ ಇತಿಹಾಸ ಇರ್ತಕ್ಕಂಥ ಬಹಳಷ್ಟು ರಾಜಮನೆತನಗಳು ಕರ್ನಾಟಕದಲ್ಲಿ ಹುಟ್ಟು ಇವತ್ತು ಅವತ್ತಿನ ಕಾಲದಲ್ಲಿ ಇಡೀ ದೇಶವನ್ನು ಆಳ್ತವೆ. ಆದರೆ ಆ ಒಂದು ವಿಚಾರದಲ್ಲಿ ಬಹಳಷ್ಟು ಸಿನಿಮಾಗಳು ಕನ್ನಡಿಗರಿಗೆ ಕೊಡಬೇಕಾಗಿತ್ತು. ಆ ಒಂದು ನೋವು ನನಗೆ ಯಾವತ್ತೂ ಕಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದು ಐತಿಹಾಸಿಕ ಚಿತ್ರಣವನ್ನು ಕನ್ನಡಿಗರಿಗೆ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರಸ್ತುತ ಸಮಸ್ಯೆನೂ ಕೂಡ ಹೇಳ್ತಕ್ಕಂಥ ಪ್ರಯತ್ನ, ಇದೆಲ್ಲ ಒಟ್ಟಿಗೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ನನಗೆ ಏನಂದರೆ, ನಮ್ಮ ಸಿನಿಮಾ ಹೆಸರು ಇದು ಚೆನ್ನಾಗಿ ಪ್ರಚಾರ ಆಗಬೇಕು. ಮೊದಲನೇ ಸಿನಿಮಾ ಇಡೀ ಕರ್ನಾಟಕ ಜನಗಳಿಗೆ. ಕರ್ನಾಟಕ 25 ವರ್ಷ ಆದಮೇಲೆ ನಾನು ಮತ್ತೆ ಚಿತ್ರರಂಗತ್ತ ಬರ್ತಾ ಇದ್ದೀವಿ. ಸರ್, ಈ ಸಿನಿಮಾ ಹೊರತುಪಡಿಸಿ ಸರ್ ನಿಮಗೆ ಈಗ ನಿಮ್ಮದೇ ಸರ್ಕಾರ ಒಬ್ಬ ರಾಜಕಾರಣಿಯಾಗಿ ರಾಜಕೀಯ ವಿಚಾರ ಅಲ್ಲ ರಾಜಕೀಯ ಅಲ್ಲ, ಬಯಲು ಮುಕ್ತ ಏನು ಶೌಚಾಲಯ ನೋಡಿದಾಗ ನಿಮ್ಗೆ ನೋಡ್ತಾ ಇದ್ದೀನಿ, ಏನು ಅನಿಸ್ತೀನಿ? ನನಗೂ ಅನ್ಸುತ್ತೆ ಈಗ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇದೆ. ನಮ್ಮಲ್ಲಿ ಏನು ನನ್ನ ಪ್ರಕಾರ 99% ಆ ಕಡೆ ಏನಿಲ್ಲ. ಈ ಕಡೆ ಇನ್ನೂ ನಾನು ಬೆಳಗಿನ ಜಾವ ನೋಡ್ತಾನೆ ಇದ್ದೀನಿ. ನಮಗೂ ಕೂಡ ಒಂಥರ ಇದ್ರ ಬಗ್ಗೆ ಅಸಹ್ಯ ಅಂತ ಅನ್ಸುತ್ತೆ. ಎಷ್ಟು ಜಾಗೃತಿ ಮೂಡಿಸ್ಬೇಕು. ನಾನು ಅನ್ಕೊಂಡ್ಬಿಟ್ಟಿದ್ದೆ, ನಾನು ಈಗಾಗಲೇ 100% ಎಲ್ಲ ಆಗಿರ್ಬೇಕು ಈ ಕಡೆ ಅಂತ. ಇನ್ನೂ ಅದು ಇದೆ, ಕಡಿಮೆ ಆಗಿದೆ. ಬಟ್ ಇನ್ನೂ ಆ ಒಂದು ಅಭ್ಯಾಸ ಇದೆ. ಅದು ಅದ್ರ ಬಗ್ಗೆ ನಮ್ಮ ಸರ್ಕಾರ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಾವೀಗ ಸುತ್ತಾಡೋದ್ರಿಂದ ನನಗೆ ಇದೆಲ್ಲ ಅನುಭವಕ್ಕೆ ಬರ್ತಾ ಇದೆ. ಮೊದಲಷ್ಟು ಇಲ್ಲ, ಬಟ್ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕು. ಈಗ ನಾನು